ಸ್ನೇಹಿತರೆ ನಮಸ್ತೆ. ಸುಮಾರು ಒಂದು 2 ವರ್ಷದಿಂದ ಎಲ್ಲಾರ್ಗು ಒಂದು ಪ್ರಶ್ನೆ ಕಾಡ್ತಾ ಇದೆ. ಕಟ್ಟಪ್ಪ ಬಾಹುಬಲಿನ ಯಾಕೆ ಕೊಂದ ಅಂತ. ಕಟ್ಟಪ್ಪ ಯಾಕಪ್ಪ ಬಾಹುಬಲಿನ ಕೊಂದ ಅಲ್ವಾ? ಈ ಟಾಲಿವುಡ್, ಕಾಲಿವುಡ್, ಬಾಲಿವುಡ್, ಹಾಲಿವುಡ್ ಬಿಡಿ, ನಮ್ಮ ಸ್ಯಾಂಡಲ್ವುಡ್ ಜನರಿಗೆ ಅಂದ್ರೆ ಕನ್ನಡಿಗರಿಗೆ ಕಟ್ಟಪ್ಪ ಬಾಹುಬಲಿನ ಯಾಕೆ ಕೊಂದ ಬಹಳ ಕ್ಯೂರಿಯಾಸಿಟಿ ಇದೆ. ಇನ್ನೇನು ಬಾಹುಬಲಿ 2 ಅಲ್ಲಿ ಕಟ್ಟಪ್ಪ ಬಾಹುಬಲಿನ ಯಾಕೆ ಕೊಂದ ಅಂತ ಉತ್ತರ ಸಿಗುತ್ತೆ. ಆ ಕ್ಯೂರಿಯಾಸಿಟಿಗೆ ಏನಿಲ್ಲ, ನಮ್ಮ ಕನ್ನಡಿಗರ ಥಿಯೇಟರ್ಗೆ ನುಗ್ಗಿ ಬಾಹುಬಲಿ 2ನ ಭರ್ಜರಿಯಾಗಿ ಗೆಲ್ಸಿ ಕರ್ನಾಟಕದಿಂದ ನೂರಾರು ಕೋಟಿ ಬಾಹುಬಲಿ 2 ನಿರ್ಮಾಪಕನ ಬೊಕ್ಕಸಕ್ಕೆ ಹಾಕಿ ಕೊನೆಗೂ ಕಟ್ಟಪ್ಪ ಬಾಹುಬಲಿನ ಯಾಕೆ ಕೊಂದ ಅಂತ ಉತ್ತರ ಕಂಡ್ಕೊಂಡ್ಬಿಡ್ತೀರಾ ಅಲ್ವಾ? ಇಷ್ಟೇ ಕಣ್ರಿ ನಾವು. ನಿಜಕ್ಕೂ ಕಾವೇರಿ ನೀರನ್ನ ಕುಡಿಯೋರು, ಕನ್ನಡ ನಾಡಿನ ಮೇಲೆ ಅಭಿಮಾನ ಇರೋರು ಕಟ್ಟಪ್ಪ ಬಾಹುಬಲಿನ ಯಾಕೆ ಕೊಂದ ಅಂತ ಟೆನ್ಷನ್ ಮಾಡ್ಕೊಂಡು ಬಾಹುಬಲಿ 2 ಸಿನಿಮಾನ ನೋಡಕ್ ಹೋದ್ರೆ ಅದಕ್ಕಿಂತ ದೊಡ್ಡ ಅವಮಾನ, ಮಾತೃಭೂಮಿಗೆ ಮಾಡೋ ದ್ರೋಹ ಬೇರೊಂದಿಲ್ಲ. ಡೈರೆಕ್ಟರ್ ಸ್ಕ್ರಿಪ್ಟ್ ಬರ್ದಿರ್ತಾನೆ, ಬಾಹುಬಲಿನ ಕಟ್ಟಪ್ಪ ಯಾಕೆ ಕೊಂದ ಅಂತ ಅವನೇ ಡಿಸೈಡ್ ಮಾಡಿರ್ತಾನೆ. ಏನದು ಭಗವದ್ಗೀತೆನ, ಕುರಾನ, ಬೈಬಲ್, ಫಿಲ್ಮು? ಕಟ್ಟಪ್ಪ ಬಾಹುಬಲಿನ ಯಾಕೆ ಕೊಂದ? ಈ ಗಿಮಿಕ್ಗಳು ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೂ ನಮ್ಗೆ ಕ್ಯೂರಿಯಾಸಿಟಿ ಇತ್ತು, ಆ ಸಿನಿಮಾನ ಗೆಲ್ಲಿಸಬೇಕು, ಆ ಕ್ಯೂರಿಯಾಸಿಟಿ ನಮ್ಮಲ್ಲಿ ಬೇಕಾಗಿತ್ತು ಅನ್ನೋದೇ. ಆದ್ರೆ ಅವ್ನ್ ಕಟ್ಟಪ್ಪ ಇದ್ದಾನಲ್ಲ, ಸತ್ಯರಾಜು, ದೊಡ್ಡ ಮನುಷ್ಯ, ಬಾಹುಬಲಿನ ಕೊಂದವನು ಕನ್ನಡದ ನಾಡಿನ ಬಗ್ಗೆ ಏನ್ ಮಾತಾಡಿದಾನೆ ಗೊತ್ತಾ? ಕನ್ನಡಿಗರ ಬಗ್ಗೆ ಏನ್ ಮಾತಾಡಿದಾನೆ ಗೊತ್ತಾ? ಕರ್ನಾಟಕ ಪರ ಹೋರಾಟಗಾರರ ಬಗ್ಗೆ ಏನ್ ಮಾತಾಡಿದಾನೆ ಗೊತ್ತಾ? ವ್ಯಂಗ್ಯ ಮಾತಾಡಿದಾನೆ. ವಾಟಾಳ್ ನಾಗರಾಜ್ ಬಗ್ಗೆ ಕೀಳಾಗಿ ಮಾತಾಡಿದಾನೆ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಈಗ ನಿಮಗೆ ಗೊತ್ತಾಗಲ್ವಾ? ಇನ್ನೊಂದು ತಿಂಗಳು ಹೋಗ್ಲಿ, ಕಾವೇರಿ ನೀರು ಸ್ಟಾಪ್ ಆಗತ್ತೆ. KRS ಎಲ್ಲ ಖಾಲಿ. ನೀರಿಲ್ಲ ಅಂದ್ರು ನೀರು ಬಿಡಿಸ್ಕೊಂಡ್ರು. ನೀರ್ ನಾವು ಕೊಟ್ಟು ಅವರಿಂದ ಹೇಳ್ಸ್ಕೋಬೇಕಾಯ್ತು, ಈ ಕಟ್ಟಪ್ಪನಂತವರಿಂದ ಹೇಳ್ಸ್ಕೋಬೇಕಾಯ್ತು ನಾವು ಕನ್ನಡಿಗರು. ಹಾಗಾಗಿ ಹೇಳ್ತಾ ಇದ್ದೀನಿ, ಕಟ್ಟಪ್ಪ ಇರೋ ಕಾರಣಕ್ಕೆ ಬಾಹುಬಲಿ 2 ನಮಗೆ ಬೇಡ. ಕಟ್ಟಪ್ಪ ಸತ್ಯರಾಜು ಇರೋ ಕಾರಣಕ್ಕೆ ಬಾಹುಬಲಿ ನಮಗೆ ಬೇಡ, ಯಾವುದೇ ಕಾರಣಕ್ಕೂ ಬೇಡ. ರಾಜಮೌಳಿ ನಮ್ಮವರು 100%. ಅವ್ರ ಸಿನಿಮಾನ ನಾವು ಗೆಲ್ಸಿದೀವಿ, ನೋಡ್ಸಿದೀವಿ. ರಾಜಮೌಳಿ ಅವರೇ ದಯವಿಟ್ಟು ಕ್ಷಮಿಸಿ ಕನ್ನಡಿಗರನ್ನ. ಈ ಸಲ ಬಾಹುಬಲಿ 2ನ ನಾವು ನೋಡಲ್ಲ, ನಾವು ನಿಮ್ಮನ್ನು ಗೆಲ್ಸಲ್ಲ. ಅದಕ್ಕೆ ಕಾರಣ ಕಟ್ಟಪ್ಪ. ಇನ್ನು ಎಡಿಟಿಂಗ್ ಅದು ಇದು ಏನಾದಿದ್ರೆ ಕಟ್ಟಪ್ಪನ ಔಟ್ ಮಾಡಿ, ಕಟ್ಟಪ್ಪನ ಜನ ಇನ್ಯಾರು ಪುಟ್ಟಪ್ಪನೋ ತಂದು ಕೂರಿಸಿ ಅವತ್ ಗೆಲ್ಲಿಸ್ತೀವಿ. ಬಾಹುಬಲಿ 2 ನಾವು ಕನ್ನಡಿಗರು ನೋಡಲ್ಲ, ತೀರ್ಮಾನ ಮಾಡಿದೀವಿ ನಾವು. ಸ್ವಾಮಿ, ಕಟ್ಟಪ್ಪ, ರಜನಿಕಾಂತ್ ಅನ್ನೋ ಸೂಪರ್ ಸ್ಟಾರ್ ನ ಕೊಟ್ಟವ್ರು ನಾವು. ರಜನಿಕಾಂತ್ ಅನ್ನೋ ಸೂಪರ್ ಸ್ಟಾರ್ ನಾವು ಕೊಟ್ಟವರು. ನಿಮ್ಮ ತಮಿಳು ಇಂಡಸ್ಟ್ರಿಲಿ ಸೂಪರ್ ಸ್ಟಾರ್ ಆಗಿರುವಂತ ಏಕೈಕ ನಟ ಅಂದ್ರೆ ರಜನಿಕಾಂತ್. ಅದು ನಮ್ಮ ಭಿಕ್ಷೆ ತಿನ್ಕೊಂಡು ನಮಗೆ ಬೈತೀರಾ? ಕಟ್ಟಪ್ಪ, ಕಾವೇರಿ ನಮ್ಮ ತಾಯಿ, ನಮ್ಮ ತಾಯಿ ಹಾಲನ್ನ ಕುಡ್ಕೊಂಡು ತಾಯಿ ಒಡಲಿಗೆ ಓದಿಯೋ ಕೆಲಸ ಮಾಡ್ತೀರಾ? ಬ್ಯಾನ್ ಬಾಹುಬಲಿ 2. ಕನ್ನಡಿಗರೇ, ಸ್ವಾಭಿಮಾನ ಇದ್ರೆ ದಯವಿಟ್ಟು ಬಾಹುಬಲಿ 2ನ ನೋಡ್ಬೇಡಿ. ಸಿನಿಮಾದ ಬಗ್ಗೆ ನಮ್ಗೆ ಯಾವುದೇ ಗೊಂದಲ ಇಲ್ಲ, ಸಿನಿಮಾಗಳ ಬಗ್ಗೆ, ಭಾಷೆಗಳ ಬಗ್ಗೆ ನಮ್ಗೆ ಯಾವುದೇ ರೀತಿಯ ವಿರೋಧಗಳಿಲ್ಲ. ನಾವು ಭಾರತೀಯರು, ನಾವೆಲ್ಲ ಒಂದೇ. ಆದ್ರೆ ಕಟ್ಟಪ್ಪನ ಕಾರಣಕ್ಕೆ ಬಾಹುಬಲಿ 2 ನಮಗೆ ಬೇಡ. ಅವನ್ ಯಾಕಾದ್ರೂ ಏನ್ ಕಾರಣಕ್ಕಾದ್ರೂ ಬಾಹುಬಲಿನ ಕೊಲ್ಲಿ, ಅವನ ಹಣೆ ಬರ. ಅವ್ನ ಸ್ಕ್ರಿಪ್ಟ್ ಬರ್ದಿರ್ತಾನೆ, ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸ್ಕೋತೀರಾ? ಹಾಳಾಗ್ ಹೋಗ್ಲಿ. ಕಾವೇರಿಗಿಂತ ದೊಡ್ಡದು ಬಾಹುಬಲಿ ಅಲ್ಲ. ಕಾವೇರಿ ನಮ್ಮ ತಾಯಿ. ತಾಯಿ ಮೇಲೆ ಅಭಿಮಾನ ಇರೋರು ಬಾಹುಬಲಿ 2ನ ನೋಡಲ್ಲ. ಮತ್ತೊಂದ್ಸಲ ಹೇಳ್ತಾ ಇದೀನಿ, ಬಾಹುಬಲಿ 2ನ ನೋಡ್ಬೇಡಿ. ನಮಸ್ಕಾರ.